ನಮಸ್ಕಾರ. ಈ ದಿನ ತುಮಕೂರು ನಗರದಲ್ಲಿ ತುಮಕೂರಿನ ನಾಗರಿಕರು ಸೇರಿ ಕೇಂದ್ರ ಸರ್ಕಾರದಲ್ಲಿ ಏನು ನಮ್ಮ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮಂಜೂರು ಮಾಡಿದ್ದಾರೋ, ಪಾಸ್ ಮಾಡಿದ್ದಾರೋ, ಇದರ ವಿರುದ್ಧವಾಗಿ ಮತ್ತೆ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಮಸೂದೆಯನ್ನು ಜಾರಿ ಮಾಡೋಕ್ಕೆ ತಾವು ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನವಿ. ಮತ್ತು ನಮ್ಮ ಸದನದಲ್ಲಿ ನಿಂತು ಕೇಂದ್ರದ ಕೆಲವೊಂದು ಮಂತ್ರಿಗಳು ಸುಳ್ಳು ಮಾಹಿತಿ ದೇಶಕ್ಕೆ ಕೊಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಇದ್ರ ವಿರುದ್ಧವಾಗಿ ಬರೀ ಕೆಲವು ನಾಯಕರು, ಕೆಲವು ಪಕ್ಷಗಳು ಇದ್ರ ವಿರುದ್ಧವಾಗಿ ಇದ್ದಾರೆ, ನಾಗರಿಕರು ಯಾರು ಇದ್ರ ವಿರುದ್ಧವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಇದು ತಪ್ಪು ಮಾಹಿತಿ, ಸುಳ್ಳು ಸದನದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ, ವಕ್ಫ್ ಆಸ್ತಿಗಳು ಏನಿದೆಯೋ ಅದೆಲ್ಲ ನಮಗೆ ಸಂಬಂಧಪಟ್ಟಿರೋಂಥದ್ದು. ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ಸಮುದಾಯದ ಹಿತಕ್ಕಾಗಿ, ಸಮುದಾಯದ ಬೆಳವಣಿಗೆಗಾಗಿ ಇದು ವಕ್ಫ್ಗೆ ಸುಮಾರು ಆಸ್ತಿಗಳು ದಾನ ಮಾಡಿರೋಂಥದ್ದು. ಅದರಿಂದ ಅದು ಒಂದು ಹಂತವಾಗಿ ಕೆಲಸ ಆಗ್ತಾ ಇದೆ. ಬಡ ಮಕ್ಕಳ ವಿದ್ಯಾಗೋಸ್ಕರ ಆಗಿರ್ಬೋದು, ಮತ್ತು ಸುಮಾರು ಸಂಸ್ಥೆಗಳು ನಾವು ವಕ್ಫ್ ಆಸ್ತಿಗಳಲ್ಲೇ ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೋ ಅದು ಸತ್ಯಕ್ಕೆ ದೂರವಾದಂಥ ಮಾತುಗಳು. ಹಂಗಾಗಿ ನಾವು ಈ ಸಂದರ್ಭದಲ್ಲಿ ಈ ಮಸೂದೆ ಅಲ್ಪಸಂಖ್ಯಾತರು, ಮುಸಲ್ಮಾನರಿಗೆ ವಕ್ಫ್ ಸಂಬಂಧಪಡೋದು ಮುಸಲ್ಮಾನರಿಗೆ, ಇವತ್ತು ಇವ್ರು ಏನು ಹೇಳ್ತಾ ಇದ್ದಾರೋ ಅದ್ರ ಪರವಾಗಿ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಸುಮಾರು ಸಮುದಾಯಗಳಲ್ಲಿ ದೇವಾಲಯಗಳಿದೆ, ಮಠಾಧೀಶರುಗಳಿದೆ. ಆ ಮಠಗಳಿಗೆ ಸುಮಾರು ಈಗ ನಮ್ಮ ತುಮಕೂರು ಸಿದ್ಧಗಂಗೆ ಮಠಕ್ಕಾಗಿರ್ಬೋದು, ಸುಮಾರು ದಾನಿಗಳು ಕೋಟ್ಯಾಂತರ ರೂಪಾಯಿ ಆಸ್ತಿಗಳು ದಾನ ಮಾಡಿದ್ದಾರೆ. ಈಗ ಇವ್ರು ಬಂದ್ಬಿಟ್ಟು ಸರ್ಕಾರ ನಮ್ಮ ಕಂಡ್ರೆ ತಗೊಳ್ತೀವಿ ನಾವು ಅಂತ ಹೇಳಿದ್ರೆ ನಾವು ಬಿಟ್ಕೊಡೋಕ್ಕಾಗುತ್ತಾ? ಅದೇ ಥರ ವಕ್ಫ್ ಕಾಯ್ದೆಯಲ್ಲೂ ವಕ್ಫ್ ಆಸ್ತಿಗಳು ಸುಮಾರು ಜನ ದಾನಿಗಳು ದಾನ ಮಾಡಿರೋಂಥದ್ದು. ಇದೊಂದು ಹೇಗೆ ದೇವಾಲಯಗಳಿದೆಯೋ, ಮಠಾಧೀಶ್ವರಗಳಿದೆಯೋ, ಅದೇ ಥರ ವಕ್ಫ್, ಅದೊಂದು ವಕ್ಫ್ ಅಂತ ಹೇಳಿದ್ರೆ ಅಲ್ಲಾಹನ ಆಸ್ತಿ. ದೇವಾಲಯಗಳು ನಮ್ದು ಹೇಗೆ ದೇವರ ಆಸ್ತಿನೋ, ಮಠಗಳು ಹೇಗೆ ನಮ್ಮ ದೇವರ ಒಂದು ಕಾರ್ಯಾಚರಣೆ. ಇವತ್ತು ನಮ್ಮ ಮಠದಲ್ಲೇ ನಾವು ನೋಡೋಣ, ಸುಮಾರು 10,000 to 12,000 ಮಕ್ಕಳಿಗೆ ಪ್ರತಿ ದಿವಸ 3 ಸಲ ಊಟ ಮಾಡಿಸ್ತಾ ಇದೆ. ಈ ಥರ ಸುಮಾರು ಕಾರ್ಯಗಳು ಇಡೀ ದೇಶಾದ್ಯಂತ ನಡೀತಾ ಇದೆ. ಇದೆಲ್ಲ ಸುಳ್ಳು ಮಾಹಿತಿ ಕೊಟ್ಬಿಟ್ಟು ನೀವು ನಮ್ಮ ಸಹೋದರರು, ನಮ್ಮ ದೇಶದಲ್ಲಿ ನಾವೇನು ಅಣ್ಣ ತಮ್ಮಂದಿರಾಗಿ ನಾವು ಬಾಳ್ತಾ ಇದ್ದೀವಿ, ಇದರೊಳಗೆ ನಿಮ್ಮ ರಾಜಕಾರಣಕ್ಕೋಸ್ಕರ ನೀವು ಈ ವಿಷ ನೆಟ್ಟಬಾರ್ದು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸುಮಾರು ನಮ್ಮ ಈ ವಿಚಾರವಾಗಿ ನಾವೇನಿದ್ದೀವಿ, ಬೇಲಗಾಮಿಲ್ಲ, ಸಮುದಾಯ ಬೇಲಗಾಮಿಲ್ಲ. ನಮಗೆ ಹಿರಿಯರು, ವಿದ್ಯಾವಂತರು ಅಂದರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಆಗಿರ್ಬೋದು, ಜಮಿಯತ್ ಉಲಮಾ ಹಿಂದ್ ಆಗಿರ್ಬೋದು, ಇವರೆಲ್ಲರೂ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇಲ್ಲದಿದ್ದರೆ ಪ್ರತಿ ಜಿಲ್ಲೆಯಿಂದನೂ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಕ್ಕೆ ನಮಗೆಲ್ಲರಿಗೂ ಅವಕಾಶನೂ ಐತೆ. ಈ ದೇಶದ ಸಂವಿಧಾನದಾಗೆ ಅವಕಾಶ ಎಲ್ಲರಿಗೂ ಐತೆ ಪ್ರಶ್ನೆ ಮಾಡೋಂಥದ್ದು. ಅವರೆಲ್ಲರೂ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹಂತವಾಗಿ ಹೋಗ್ತಾ ಇದ್ದೀವಿ. ಈಗ ಮುಂದಿನ ಮಾರ್ಗದರ್ಶನದಿಂದ ನಾವು ಕಾನೂನು ರೀತಿ ಹೋರಾಟ ಮಾಡ್ತೀವಿ, ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮಾಹಿತಿ ಕೊಡ್ತೀವಿ. ಈಗ ಒಂದು ಹಿಂದಿನ ಸುಮಾರು ಪೂರ್ವಜರಿಂದ ಕಾಲದಿಂದಲೂ ಕೂಡ ರೈತರೆಲ್ಲ ಕೂಡ ಉಳುಮೆ ಮಾಡ್ಕೊಂಡು ಬಂದಿರ್ತಾರೆ. ಅದು ವಕ್ಫ್ ಆಸ್ತಿ ಅಂತ ಬಂದಾಗ ಅವ್ರಿಗೆ ಸಾಕಷ್ಟು ಸಂಕಷ್ಟ ಆಗ್ಬಿಡುತ್ತಲ್ಲ ಅನ್ನೋದೊಂದು ಪ್ರಶ್ನೆ. ಇಲ್ಲ ನೋಡಿ, ದಯಮಾಡಿ ಇದು ತಪ್ಪು ಮಾಹಿತಿ. ಏನು ನಮ್ಮ ವಕ್ಫ್ ಆಸ್ತಿಗಳಿತ್ತು, ರೈತರಿಗೆ ಏನು ಕೊಟ್ಟಿದ್ದಾರೋ ಆ ರೈತರು ಬೆಳ್ಕೊಳ್ತಾ ಇದ್ದಾರೆ. ಅವ್ರು ಅದರಿಂದ ಏನು ಆದಾಯ ಬರುತ್ತೋ ಅದು ಏನು ಅವಾಗ ಅವ್ರಿಗೂ ಆಗಿದೆಯೋ ಎಲ್ಲೂ ಇಲ್ಲ. ಸುಮಾರು ಇನ್ನೂ ಏನಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಪ್ರಾಪರ್ಟೀಸ್ಗಳಿದೆ. ನೋಡಿ, ನಾನು ಈ ವಿಚಾರದಾಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕ್ರೈಸ್ತ ಬಾಂಧವರು ಏನಾಗಿದೆ, ಸುಮಾರು ನಗರ ಪ್ರದೇಶಗಳಲ್ಲಿ, ಈ ದೇಶದಲ್ಲೇ ಬರೀ ನಮ್ಮ ತುಮಕೂರು ಕರ್ನಾಟಕ ಅಂತ ಅಲ್ಲ, ನಗರ ಪ್ರದೇಶದಲ್ಲಿ ಬ್ರಿಟಿಷ್ ಕಾಲದಿಂದ ಏನು ಆಸ್ತಿಗಳು ಕೊಟ್ಟಿದ್ರು ಅದರೊಳಗೆಲ್ಲ ಸುಮಾರು ಕೋಟ್ಯಾಂತರ ರೂಪಾಯಿ ಬಾಡಿಗೆ ಬರೋಂಥ ಆಸ್ತಿಗಳಿದೆ. ಬಟ್ ಅವ್ರಿಗೂ ನಾವು ಹೋಗ್ಬಿಟ್ಟು ಬಿಟ್ಕೊಡಿ ಅಂತ ಹೇಳೋಕ್ಕಾಗತ್ತಾ? ನಮ್ಮ ದೇಶದ ಒಂದು ಇಂಚ್ ಯಾರಿಗೂ ಬಿಟ್ಕೊಡಲ್ಲ. ಹಂಗಾಗಿ ಸಮುದಾಯದ್ದು ಯಾರ್ಯಾರು ಸಮುದಾಯದ ಐತೋ ಅವ್ರವ್ರದ್ದು ಒಂದೊಂದು ಇಂಚ್ ಯಾರಿಗೂ ಬಿಟ್ಕೊಡಲ್ಲ. ಸ್ವಂತ ಅಣ್ಣ ತಮ್ಮಂದಿರಾಗಿರ್ಬೋದು, ಅಣ್ಣ ತಮ್ಮಂದಿರೇನೆ ದೊಡ್ಡವನ್ ಭಾಗ ಚಿಕ್ಕವನ್ ಕೊಡಲ್ಲ, ಚಿಕ್ಕವನ್ ಭಾಗ ದೊಡ್ಡವನ್ ಕೊಡಲ್ಲ ಅಂಥದ್ರಲ್ಲಿ ಇದೇನ್ರಿ ಇದು? ಇದೆಲ್ಲ ಇವರು ಅವರ ರಾಜಕಾರಣಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಹಂಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದೇನಂತ ಹೇಳಿದ್ರೆ, ಈ ರಾಜ್ಯದಲ್ಲಿ ನಾವೆಲ್ಲರೂ ಸಹೋದರರಾಗಿ ಬಾಳಬೇಕು. ಹಂಗಾಗಿ ನೀವೆಲ್ಲರೂ ಈ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ಈ ಮಸೂದೆಯ ಕಾಯ್ದೆಯ ವಿರುದ್ಧ ಅಷ್ಟೇ. ಇಡೀ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಮಾಡ್ತಾರೆ ಸರ್. ನಮ್ಮ ಹಿರಿಯರು, ನಾನೇನು ಹೇಳಿದೆ, ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಅವರೆಲ್ಲರೂ ಒಂದು ನಿರ್ಧಾರ ತಗೊಂಡು ನಮಗೆಲ್ಲರಿಗೂ ರಾಜ್ಯಾದ್ಯಂತ, ನಾವು ದೇಶಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೂ ನಾವೆಲ್ಲರೂ ಕೈ ಜೋಡಿಸ್ತೀವಿ. सर हम आज जामिया मस्जिद मंडीपेट तुमकुर में अल्हम्दुलिल्लाह जुमा के नमाज के बाद ये काली पट्टी बांध कर हमारे अकाबिरीन के
हुक्म पर अल्हम्दुलिल्लाह पुरअमन तरीक़े से ये एहतिजाज दर्ज करा रहे हैं कि ये बताना चाह रहे हैं कि हम मुसलमान इस मामले में यानी वक्फ बिल के ताल्लुक़ से जो अभी बिल पास हुआ है उसके ताल्लुक़ से हर मुसलमान बेदार है। हमारे अकाबरीन के हुक्म पर ये पुरअमन एहतिजाज कर रहे हैं, वरना तो हम सड़कों पर भी उतर सकते हैं। और इस बिल के यानी रद्द होने तक भी इंशाअल्लाह हमारी कोशिश रहेगी। सारे मुसलमान मुत्तहिद हैं, जो भी हमारे अकाबरीन हमारे लिए हिदायत देंगे उस पर हम अमल करेंगे, बचाने की कोशिश करेंगे। इंशाअल्लाह हम लोग मुसलमान मुत्तहिद हैं, इसके लिए दिन रात मुसलमान तैयार है। यही एक पैगाम देना हम चाहते हैं।